ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಪರ್ಫೆಕ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಹೇಳ್ಕೊಡ್ತಿದ್ದೀನಿ. ಮನೆಯಲ್ಲೇ ಮಾಡೋವಂಥ ಮೊಮೋಸು ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸಿಂದ ಮಾಡೋವಂಥ ಈಸಿ ರೆಸಿಪಿನ ಹೇಳ್ತಿದ್ದೀನಿ. ಮೊದಲಿಗೆ 1-2 ಕಪ್ಪಷ್ಟು ಮೈದಾ ಹಿಟ್ಟು, ಇದಕ್ಕೆ 1-2 ಸ್ಪೂನ್ ಆಯಿಲು ಮತ್ತು ಉಪ್ಪು ಹಾಕಿ, ಅರ್ಧ ಸ್ಪೂನ್ ಸೋಡಾ ಹಾಕಿ ಕಲಸಿಟ್ಟಿರಬೇಕು ಒಂದು 10 ನಿಮಿಷ. ಮತ್ತು ಇದಕ್ಕೆ ಒಂದು ಕೋಸನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿಟ್ಕೊಂಡಿರೋದು, ಒಂದು ಪ್ಯಾನ್ಗೆ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ ಸಿಡಿಸಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಫ್ರೈ ಮಾಡಬೇಕು. ಇದು ಗೋಲ್ಡನ್ ಬ್ರೌನ್ ಫ್ರೈ ಆಗ್ತಿದ್ದಂಗೆ ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ಇದು ಹಸಿ ವಾಸನೆ ಹೋಗ್ತಿದ್ದಂಗೆ ಹೆಚ್ಚಿಟ್ಕೊಂಡಿರೋ ಅಂಥ ಕೋಸನ್ನು ಇದ್ರ ಜೊತೆಗೆ ಆ್ಯಡ್ ಮಾಡಬೇಕು. ಕೋಸು ಇದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಆಗಬೇಕು, ಆ ರೀತಿಯಾಗಿ ಕಲಿಸ್ಕೋಬೇಕು ಫಸ್ಟಲ್ಲಿ. ಇದು ಕೋಸು ಸ್ವಲ್ಪ ಡೀಪ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು. ಆಮೇಲಿಂದ ಇದಕ್ಕೆ ಫ್ರೈ ಆಗ್ತಿದ್ದಂಗೆ 2 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಪೌಡರ್ನ ಆ್ಯಡ್ ಮಾಡ್ತಿದ್ದೀವಿ. ಗರಂ ಮಸಾಲ 2 ಸ್ಪೂನ್ ಆ್ಯಡ್ ಮಾಡ್ತಿರೋದು ಇದ್ರ ಜೊತೆಗೆ. ಇದು ನೀಟಾಗಿ ಮಿಕ್ಸ್ ಆಗಬೇಕು. 2 ಸ್ಪೂನ್ ಖಾರದ ಪುಡಿನೂ ಆ್ಯಡ್ ಮಾಡ್ತಿದ್ದೀವಿ. ಆಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ. ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಇದು ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆಗಿದ್ರೆ ಟೇಸ್ಟಾಗಿರುತ್ತೆ. ಇವಾಗ ಈ ಸ್ಟಫ್ ರೆಡಿಯಾಗಿದೆ. ನೆಕ್ಸ್ಟು ಟೊಮೊಟೊ ಸಾಸ್ಗೆ ಒಂದು ಪ್ಯಾನಲ್ಲಿ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಸಿಡಿಸಿ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಫ್ರೈ ಮಾಡ್ಕೊತಿದ್ದೀವಿ. ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಟೊಮೊಟೊ ಸಾಸ್ನ ಆ್ಯಡ್ ಮಾಡ್ತಿದ್ದೀವಿ. ಟೊಮೊಟೊ ಸಾಸ್ ರೆಸಿಪಿನ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಟೊಮೊಟೊ ಸಾಸ್ ರೆಡಿಯಾಗಿದೆ. ಇದನ್ನು ಒಂದು 15 ನಿಮಿಷ ಕುದಿಸ್ಬೇಕು. ಇದು ನೀಟಾಗಿ ಬಾಯ್ಲ್ಡ್ ಆಗ್ತಿದ್ದಂಗೆ ಒಂದು 3-4 ಸ್ಪೂನು ಶುಗರ್ ಆ್ಯಡ್ ಮಾಡ್ತಿದ್ದೀವಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಲಿಮಿಟ್ಸಾಗಿ ಹಾಕ್ಕೋಬೋದು ಶುಗರ್ನ. ನೋಡಿ ಇವಾಗ ಟೊಮೊಟೊ ಸಾಸ್ ಕೂಡ ರೆಡಿಯಾಗಿದೆ. ಮತ್ತು ಕಲಸಿಟ್ಕೊಂಡಿರೋ ಮೈದಾ ಹಿಟ್ಟನ್ನ ಚಿಕ್ಕ ಚಿಕ್ಕ ಬಿಲ್ಲೆಗಳನ್ನು ಮಾಡ್ಕೊಂಡು ಈ ರೀತಿಯಾಗಿ ಉತ್ಕೊಂಡು ರೆಡಿ ಮಾಡಿಟ್ಕೊಂಡಿರೋ ಸ್ಟಫ್ನ ಅದ್ರ ಮೇಲೆ ಹಾಕಿ ಎಲ್ಲ ಸ್ಟಫ್ ಕೂಡ ಅದನ್ನು ಹಾಕಿ ಯಾವ ಶೇಪ್ ಬೇಕಾದರೆ ಆ ಶೇಪಲ್ಲಿ ನೀವು ರೆಡಿ ಮಾಡ್ಕೋಬೋದು. ನಾವು 2 ಶೇಪಲ್ಲಿ ರೆಡಿ ಮಾಡಿದ್ದು, ಒಂದು ಮೋದಕ ಶೇಪಲ್ಲಿ, ಇನ್ನೊಂದು ಟೈಪಲ್ಲಿ ಮಾಡಿದ್ದು. ನಿಮಗೆ ಯಾವ್ದು ಇಷ್ಟ ಆ ಥರ ಮಾಡ್ಕೋಬೋದು. ಇದು ನೀಟಾಗಿ ಈ ಥರ ಸ್ಟಫ್ನ ಮಾಡಿಕೊಂಡು ರೆಡಿಯಾಗಿ ಡೀಪ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾದ ಹೋಮ್ ಮೇಡ್ ಮೋಮೋಸ್ ರೆಡಿ ಆಗ್ತಿದೆ. ನೋಡಿ ಸ್ಟಫ್ ತುಂಬಿಟ್ಕೊಂಡಿರೋ ಮೋಮೋಸ್ ಈ ಥರ ರೆಡಿಯಾಗಿದೆ. ಇವಾಗ ರೆಡಿ ಮಾಡಿಟ್ಕೊಂಡಿರೋ ಮೋಮೋಸ್ನ ಡೀಪ್ ಫ್ಲೇಮಲ್ಲಿ ಕರಿಬೇಕು. ಇದು ಕರ್ದಿರೋ ಮೋಮೋಸ್ಗಳು ಆಲ್ರೆಡಿ ರೆಡಿಯಾಗಿದೆ. ಸಾಸ್ ಕೂಡ ರೆಡಿಯಾಗಿದೆ. ರೆಡಿ ಟು ಈಟ್ ದ ಮೋಮೋಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.